ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನೈಟ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಎಷ್ಟು ಗೊತ್ತಾ? 9:30 ತೋರಿಸ್ತೀನಿ. ಅಲ್ಲಿ ನೋಡಿ, ನೀನು 9:30ಗೆ ಇನ್ನೊಂದು 5 ನಿಮಿಷನೇನೋ ಐತೆ. ನಮ್ಮನೆ ಅಮ್ಮನಪ್ಪ ಇವಾಗ ಬಂದು ಇಷ್ಟವರೆಗೂ ಕೆಲಸ ಮುಗಿಯೋದು 8 ಗಂಟೆ. ಮನೆಗೆ ಬರೋ ಅಷ್ಟರೊಳಗೆ 9:30 ಆಗಕ್ಕೆ ಬಂದೈತೆ. ನೋಡಿ ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಬೆಳಗ್ಗೆ 8:30ಗೆ ಹೋದ್ರೆ ತೋರಿಸ್ಬೇಕಲ್ವ ನೀನು ಎಷ್ಟು ಗಂಟೆಗೆ ಬರ್ತೀಯ ಅಂತವ. ಏನಿದು ಏಯ್ ಕೆಂದ ಬಿಡ್ತೀನಿ ಅದೇ. ನೀನು ಹಂಗೆ ಆಡಿದ್ರೆ ಅದೇ ಮಾತ್ರ ಬಿಡ್ತೀನಿ ನಿನಗೆ. ಇದು ನನ್ನ ಬ್ಯಾಗು, ನನ್ನ ಗಂಡನ ಊಟದ ಬ್ಯಾಗ್ ಆಯ್ತು ಇವಾಗ. ಈ ಊಟದ ಬಸ್ ಭಾರ ಆಗೈತೆ. ಸ್ವಲ್ಪ ಅನ್ನಂಗೆ ಊಡ್ಕೊಂಡೈತೆ. ಕೊಟ್ಟಿರೋದು ಇವೆರಡು ಪುಟ್ಟ ಬಾಕ್ಸಲ್ಲಿ ಊಟ, ಅನ್ನ, ಅದರಲ್ಲಿ ಅರ್ಧ ಬಾಕ್ಸ್ ಅನ್ನ ಇಲ್ಲೇ. ನನ್ನ ಗಂಡ ಇನ್ನೇನು ದಪ್ಪ ಆಯ್ತಾರೆ ತಿಂದು. ನಾನು ಎಲ್ಲರೂ ಅದಕ್ಕೆ ಅಂತಾರೆ, ಸಾಂಬಾರ್ ಕಮ್ಮಿ ಹಾಕಿದ್ದೆ ನಿಮ್ ಗಂಡನ ಏಜ್ ಎಷ್ಟು ಅಂತ ಕೇಳ್ತಾರೆ. ಕೇಳು, ನೀನ್ ಊಟ ತಿಂದಲೇ ಸ್ಲಿಮ್ ಆಗ್ತಾ ಇದೆಯಲ್ಲ, ಅದಕ್ಕೆ ಏಜ್ ಕೇಳ್ತಾರೆ. ಇನ್ನು ಚಿಕ್ಕ ಹುಡುಗ ಇರ್ಬೇಕಂತ ನೋಡಿ. ಅನ್ನ ಎಷ್ಟು ಸಾಂಬಾರ್ ಕಮ್ಮಿ ತಂದವ್ರೆ ಅಂತ ಬಾಕ್ಸ್ ಹಾಕ್ತೇನೆ, ನಿಮ್ಗೆ ಹಾಕ್ತೇನೆ. ಬಾ ಅವನಿಗೆ ಹಾಕಿದ್ದೀನಲ್ಲ ಮಶ್ರೂಮ್. ಇಷ್ಟು ಹಾಕಿರೋದು 2 ಬಾಕ್ಸ್ ರೈಸು. ಸಾಂಬಾರ್ ಕಮ್ಮಿ ಹಾಕಿದೆ. ಬಾಕ್ಸು ನೋಡಿ ಎಷ್ಟಿದೆ ಬಾಕ್ಸ್. ಸಾಂಬಾರ್ ಎಲ್ಲ ಹಾಕಿದ್ದೆ. ಅದ್ರಲ್ಲಿ ಎಷ್ಟೊಂದು ಸಾಂಬಾರ್ ಆಯ್ತಾ ರೈಸಲ್ಲಿ. ಸಾಂಬಾರ್ ಕಮ್ಮಿ ಹಾಕಿದೆ. ಗೋಬಿ ನನ್ನ ಫೇವ್ರೇಟ್. ಅದೇ ನಾನು ಜಾಸ್ತಿ ಬಿಡು, ಒಂದೇ ಪೀಸ್ ತಿನ್ನು. 2 ಪೀಸ್ ತಿಂತೀನಿ ಅಷ್ಟೇ. ನಾನು ಇವ್ರಿಗೆ ಅಂತ ತಗೊಂಡಿದ್ದೀನಿ ಅಷ್ಟೇ. ನಮ್ಮ ಕೆಂದಂಗೂ ಅವ್ರಿಗೆ ಆಗುತ್ತೆ ಅಂತ. ಒಂದೇನು ನಾವು ತಿಂಡಿ ಕೊಟ್ಟಿಲ್ಲ ಅಂದ್ಬಿಟ್ಟು ಇದು ಮಾಡ್ತಾರೆ. ಅವ್ರು ಕೂಗ್ತಾರೆ ತಿಂಡಿ ತಿಂಡಿ ಹಾಕ್ತೀನಿ. ಐದು ನಡಿ ಹಾಕೊಳ್ಳಿ. ಸರ್ ಹಂಗೆ ಹಾಕು. ಸಾಕ್ತೇವೆ ಗೊತ್ತಿ ಮೇಡಮ್. ಟೇಸ್ಟ್ ಆಯ್ತಲ್ಲ. ನಮ್ಮ ಮನೆಯವ್ರು ನೋಡಿ ಫ್ರೆಂಡ್ಸ್, ಬಂದ ತಕ್ಷಣನೇ ನೀರು ಬಿಡಕ್ಕೆ ಹೋಗಿದ್ದಾರೆ. ಊಟನೂ ಮಾಡಿಲ್ಲ. ಇನ್ನು ನಮ್ಮ ಸಣ್ಣಳು ಕೂಗ್ತಾವಳೆ. ಅವಳಿಗೆ ತಿಂಡಿನೇನು ಹಾಕಿದ್ದೀನಿ, ತಿಂಡಿನೂ ತಿನ್ನಿಸಿಲ್ಲ. ಇಲ್ಲೇ ಐತೆ ಬಟ್ಲಲ್ಲಿ. ಬಂದ ತಕ್ಷಣ ಅಲ್ಲೋಡೋಗಿದ್ದಾರೆ ನೋಡಿ. ಕೈ ಕಾಲು ತೊಳೆದಿಲ್ಲ ಪುಣ್ಯಾತ್ಮ. ತಂಗಿ ಸೊಸಿ ನೀರು ಬಿಡಕ್ಕೆ ಕೊಡೋಗಿದ್ದಾರೆ. ಕೈ ಕಾಲು ತೊಳ್ಕೊಳಲ್ವಾ? ಅಲ್ಲೇ ತೊಳ್ಕ ಕೈ ಕಾಲ. ಊಟ ಮಾಡಲ್ವಾ? ಹೊಟ್ಟಸ್ತಿಲ್ವಾ? ಬಂದ ತಕ್ಷಣ ಅಲ್ಲೋಡೋಗಿದೀಯಾ? ಊಟ ಮಾಡೋದು ಬೇಡ, ಕರಿಗೆ ತಿಂಡಿ ತಿನ್ಸೋದು ಬೇಡ. ಇವನು ಹೆಂಗ್ ಆಡ್ತಾನ ನೋಡತ್ಲಾಗಿ. ನೀನ್ ಬಂದು ಆ ತಿಂಡಿ ತಿನ್ಸೋದ್ ಬೇಡ, ಊಟ ಮಾಡೋದ್ ಬೇಡ, ಅಲ್ಲಿ ಓಡೋಗಿದ್ಯಪ್ಪ. ಕರೆಂಟ್ ಬಂದೈತೆ ಅಂತ ನಾಳೆಗೆ ಕಾಯಿ ಕೆಡಕ್ತೀಯ ಅನ್ನೋ. ನಾಳೆ ಕಾಯಿ ಕೆಡಕ್ತೀಯ ಅನ್ನೋ. ಇವ್ ನೋಡು ಗೋವಿಕವನ ಏನ್ ನಿಕ್ಕಿ ಎಳಿ ತಕೋತಾನ. ಅವಳಿಗೆ ಡ್ರಾಪು ಬೆಳಗ್ಗೆನೂ ಬಿಟ್ಟಿಲ್ಲ. ನಾನೇ ಬಿಡ್ಬೇಕಾ?
ಬಿಡ್ತೀನಿ ನೀನು ಬಿಡು ಗಾಡಿ ಬಾ ಎಲ್ಲಿಗೆ ಹೋಗಿದ್ಯೋ ಕೆಂದ ಗೊಂಬೆ ಊಟ ಮಾಡಿ ಬನ್ನಿ ಅಂತ ಅಂದರೆ ಅಲ್ಲೇ ಹಾಕೊಡು ಊಟ ಮಾಡ್ತೀವಿ ಹೊಡೆದು ಬಿಡ್ತೀನಿ ಕೆಂದ ನೆಕ್ ಬಿಟ್ರೆ ಮುಂಗೊಂದು ನೆಕ್ಕದೊಂದು ಚಿಡ್ದ್ಬಿಟ್ಟೈತ ಅವನಿಗೆ ಹೊಡೆಯ್ತ ನೋಡಿ ಅಲ್ಲಿ ಊಟ ಮಾಡಿ ಬನ್ನಿ ಅಂತ ಅಂದರೆ ಅಲ್ಲಿಗೆ ಹಾಕೊಡು ಊಟ ಮಾಡ್ತೀನಿ ಅಂದರು ಮತ್ತೆ ಬರ್ತೀನಿ ಆಫ್ ಮಾಡ್ಕೊಂಡಂತ ಹೋಗಿದ್ದಾರೆ ನಾನು ಕಾಣಿಸ್ತಾನೆ ಇಲ್ಲ ಕತ್ಲಲ್ಲಿ ವಾರಕ್ಕೆ 3 ದಿನ ಹೋಟ್ಲಲ್ಲಿ ತಿಂತೀಯಲ್ಲ ಹೋಟ್ಲು ರುಚಿ ಕಂಡಿದೀಯ ಅದಕ್ಕೆ ಹಲಸಿನ್ಕಾಯಿ ಎಲ್ಲ ಎತ್ತಿ ಇಕ್ತಿದ್ದಿ ನೋಡಿ ಹಲಸಿನ್ಕಾಯಿ ಒಂದಿನ ತಿಂದ್ರೆ ಅಷ್ಟೇ ಆಸೆ ಪಡ್ಕೊಂಡು ನಾನು ಹಲಸಿನ್ಕಾಯಿ ಸಾಂಬಾರು ತಿನ್ನಬೇಕು ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಬಿಟ್ಟು ಹಲಸಿನ್ಕಾಯಿ ಎಲ್ಲ ಪ್ಲೇಟಿಗೆ ಸೈಡಿಗೆ ಎತ್ತಿಕ್ಕವ್ರೆ ಅಲ್ಲಿ ನೋಡಿ ಕೋಳಿ ಕಾಲು ತಗೊಂಬಂದು ತಿಂತಾವ್ರೆ ಕಡಿಮೆ ಇಲ್ಲ ಅಣ್ಣ ನೀನು ಇಲ್ಲಿ ನಮ್ಮ ಗೊಂಬೆ ಕೋಳಿ ಕಾಲು ಕಡಿತಾವಳು ಅವಳು ಮಡಿಕೊಂಡ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಕೋಳಿ ಕಾಲು ಮುದ್ದೆ ನಾನು ಹಲಸಿನ್ಕಾಯಿ ಸಾಂಬಾರು ಐತಲ್ಲ ಅಂತ ಮುದ್ದೆ ಮಾಡಿಕೊಟ್ರೆ ಹಲಸಿನ್ಕಾಯಿ ತೆಗ್ದೆಲ್ಲ ಸೈಡ್ ಇಕ್ಕವ್ರೆ ನೆನ್ನೆನೆ ಎಲ್ಲ ತಿನ್ಕೊಂಡಿವೆ ಅವೇ ಹಾಕೊಂಡು ಬಾಕ್ಸಲ್ಲಿ ಕೋಳಿ ಕಾಟ ಬಂದಿರ್ತಾ ತಾರು ಮನೆ ಕಂಡಿಟ್ಕೆ ಪಾಪ ಹತ್ರಕ್ಕೊಂದು ಹೆಂಗೆ ಮನೆ ಕತ್ತದ ಅವಳು ಎಲ್ಲೇ ಹೋದ್ರು ತೊಳಿಗೆ ಹೋದ್ರು ಅಲ್ಲೇ ಓಡಾಯ್ತದೆ ಈಗ ಮನೆ ಕಟ್ಟವಳೆ ಹೆಂಗೆ ಬಂದು ಮನೆಗೈತೆ ಥರ ಹೆಂಗೆ ಮನೆಗೈತೆ ನೋಡೋದು ಅಕ್ಕ ನೋಡೋದು ಹೆಂಗೆ ಮನೆಗೈತೆ ನೋಡಲಿ ಬೆಳಗಿನ ಸಾಯಂಕಾಲ ಗಂಟ ನಿನ್ನ ಜೊತೆ ಸುತ್ತದೆ ಮನೆ ಕಡೆ ಬಿಡು ಇದು ಯಾವುದೋ ಜಗದ ಮಗ ನಿನ್ನ ಮಗ ಆಗ್ಬಿಟ್ಟೈತೆ ಮನಿಕ ನೋಡಿದ ಅದೇ ಸಂದ ನಿನ್ನ ಜೊತೆ ಸುತ್ತಾ ಇರ್ತದೆ ಹಿಂದೆ ಎಷ್ಟು ಹೊಡೆ ಕೊಟ್ರೆ ಇಲ್ಲಿ ನೋಡಿ ಯಾಕೆ ಬಂದು ಮನೆಗಳಲ್ಲ ಎಷ್ಟು ಹೊಡೆದ್ರು ನಮ್ಮೂರು ಅನ್ನೋದು ಇದಿರುತ್ತೆ ನೋಡೋದಕ್ಕೆ ಅದಕ್ಕೆ ಪ್ರಾಣಿಗಳು ಮನೆ ಕಳವ ಅದಕ್ಕೆ ಬೊಗಳುತ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಹಾವು ಅವನು ಅವಾಗಲಿಂದ ಬೊಗಳುತ್ತಾ ಇದ್ದಾನೆ ನಾವು ಮಲಗಿದ್ದು ಇವಾಗ ಎದ್ದು ಈಚೆ ಬಂದು ನೋಡಿದರೆ ಹಾವು ಮಂಡ್ಲದಾವು ಅದಕ್ಕೆ ಯಾವ ಉಂಟ ಒಂದು ನಿಮಿಷ ಓ ಎಷ್ಟೊಂದೈತೆ ನೋಡು ಬೂದಿ ನೆನ್ನೆ ಒಲೆಯಲ್ಲಿ ಮಾಡಿಲ್ಲ ಮೊನ್ನೆ ಮಾಡಿದ್ವಿ ಒಂದಿನ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಎಷ್ಟೊಂದು ಬೂದಿ ಸಿಗುತ್ತೆ ಇದ್ರಲ್ಲಿ ಪಾತ್ರೆ ಬೆಳಗಿದ್ರೆ ಎಷ್ಟು ಬೆಳ್ಳಗೈತೆ ಗೊತ್ತಾ ಸೋಪ್ ಥರದ್ದು ಬೆಳಗ್ಲತ್ತಾಗ ನಾವು ಊರಲ್ಲೂ ಅಷ್ಟೇ ನಾವು ಊರಿಗೆ ಹೋದ್ರೆ ಅಲ್ಲಿ ಬೂದಿ ಒಂದ್ ಸ್ವಲ್ಪ ಬೂದಿ ಒಂದ್ ಸ್ವಲ್ಪ ಸರ್ಪ ಇಟ್ಕೊಂಡೆ ಉಜ್ಜೋದು ಪಾತ್ರೆಗಳ ಪಾತ್ರೆಗಳು ಎಷ್ಟು ನೀಟ್ ಆಯ್ತು ಗೊತ್ತಾ ಬಟ್ ಆದ್ರೆ ಇರಾನಿಲ್ಲಿ ತಂಗಿ ಸತಿ ತಣ್ಣಗೆ ಹಾಕ್ತೀನಿ 2 ಕೆಜಿ ಬಡ್ಗೆ ಹಾಕಿಲ್ಲ ಇದರಲ್ಲಿ ಸಾರಿಸ್ಬೇಕಾಯ್ತು ಸಗಣಿಲಿ ಆದ್ರೆ ಇವಾಗ ಸಾರಿಸಿದ್ರೆ ನಾನು ಇವಾಗ ಅಡುಗೆ ಮಾಡೋಕ್ಕಾಗಲ್ಲ ಅದಕ್ಕೆ ನೀರು ಹಾಕಿದ್ದೀನಿ ಇವತ್ತು ಅಡುಗೆ ಎಲ್ಲ ಆದಮೇಲೆ ನೀಟಾಗಿ ಸಗಣಿ ಎಲ್ಲ ಹಾಕಿ ಸಾರಿಸ್ತೀನಿ ಕರೆ ಇರುವೆ ಮೊಟ್ಟೆ ಕಚ್ಚೈತೆ ಅಂದರೆ ಮಳೆ ಉಯ್ತದೆ ಅಂತ ಅರ್ಥ ರಾತ್ರಿ ಏನು ಒಬ್ಬರಂಗೆ ಬತ್ತು ಮಳೆ
ನಾನು ಅದು ನೀನು ಸೊಸಿ ನೀರು ಬಿಡೋದು ಬಿಟ್ಟು ಆಫ್ ಮಾಡಿದೆ, ಅದು ಗುಡುಗು ಮಿಂಚು ನೋಡಿ. ಬಿಡೋ ನಿಮ್ಮ ಅಪ್ಪನ ಕರ್ಕೊಂಬ. ಎಲ್ಲಿ ಬಿಡೋ ನಿಮ್ಮ ಅಪ್ಪನ ಕರ್ಕೊಂಬ. ಟೈಮ್ ಆಗೈತೆ ಅಲ್ಲಿ ಇವೆಲ್ಲ ಕಟ್ ಮಾಡ್ಕೊಡೋದು ಬಿಟ್ಟು ನಾಡ್ಕ ಕಳಿಸಿ ಜಲ್ದಿ ಇದು ಮಾಡಲ್ಲ, ಇಬ್ರು ಇದ್ದಿರಲ್ಲಿ ಹೆಲ್ಪ್ ಮಾಡ್ಕೊಡೋಣ ಅನ್ನೋದು ಏನು ಇಲ್ಲ. ನಿನ್ನ ಕಸ ಕರಿಯೋದಲ್ಲ ಯಾರು ಹೂವ ನೀ ಮತ್ತೆ ಬೇಗ ಒಂಚೂರು ಹೆಲ್ಪ್ ಮಾಡಿ. ಚಪಾತಿ ಬೇಕಂದ್ರೆ ಫ್ರೆಂಡ್ಸ್, ಚಪಾತಿನೇ ಬೇಕಂತೆ, ಮಶ್ರೂಮ್ ಗ್ರೇವಿನೇ ಬೇಕಂತೆ. ಮಧ್ಯಾಹ್ನಕ್ಕೆ ಬೇರೆ ಇವರಿಗೆ ರೈಸ್ ಎಲ್ಲ ಮಾಡ್ಕೊಡ್ಬೇಕು, ಅಡುಗೆ ಮಾಡ್ಕೊಡ್ಬೇಕು ಅಂತದ್ರಲ್ಲಿ ಬಂದು ಹೆಲ್ಪ್ ಮಾಡೋದು ಬಿಟ್ಟು ನಡ್ಕಾ ಇರ್ತಾರೆ. ಹಂಗೆ ಎಷ್ಟು ರೂಪಾಯಿ ಅದು ಮಶ್ರೂಮು? 50. ಎಷ್ಟು ಪೀಸ್ ಅವೆ? 3, 6, 7, 8 ಮಶ್ರೂಮ್ಗೆ 50 ರೂಪಾಯಿ ಅಲ್ವಾ? ಹೋಟ್ಲಾಗ ಚೆನ್ನಾಗಿ ಮಶ್ರೂಮ್ ಒಳ್ಳೆ ಮಶ್ರೂಮ್ ಮಂಜೂರಿ ಎಲ್ಲ ಮಾಡ್ತಾರಲ್ಲ, ಹೆಂಗಿರುತ್ತೆ ನೀರೊಳಗೆ ಹಾಕ್ಬೇಕು. ಏಯ್ ನಮ್ಮ ಗೊಂಬೆ ಕೋಳಿ ಇಟ್ಕೊಂಬತ್ತಾಳೆ, ಅದ್ರ ಜೊತೆಗೆ ಕೋಳಿ ಹಾಕು, ಚಿಕನ್ ಕಟ್ ಮಾಡಿ ಅಂತ. ಇಟ್ಕೊಂಬರೋ ಬೇಗ, ಇಟ್ಕೊಂಬ ಬೇಗ. ಅಲ್ಲಿ ತಿಂಡಿ ಆಗಲ್ಲ. ತಪ್ಲಿಲಿ ರೈಸ್ ಕಿಟ್ಟಿದ್ದೀನಿ ಮಧ್ಯಾಹ್ನಕ್ಕೆ, ಇಲ್ಲಿ ಚಪಾತಿ ಹಸಿಟ್ಟು ಮಿದೀತಾ ಇದ್ದೀನಿ. ಅಲ್ಲ ಬೆಳಗ್ಗೆ ಎದ್ದು ಒಳ್ಳೆ ಸ್ಕೂಲ್ ಮಕ್ಳಿಗೆ ರೆಡಿ ಮಾಡಂಗ ನಿನಗೆ ಬೆಳಗ್ಗೆಗೆ ಎಲ್ಲ ರೆಡಿ ಮಾಡ್ಕೊಡ್ಬೇಕು ಫ್ರೆಂಡ್ಸ್. ಏನಂದ್ರೆ ಒಂದು 9 ಗಂಟೆ 10 ಗಂಟೆಗೆ ಮಾಡೋದಾದ್ರೆ ಓಕೆ, ನಾನು ಇವ್ರಿಗೆ 8:15 ಅಷ್ಟರೊಳಗೆ ಚಪಾತಿ, ಮಧ್ಯಾಹ್ನಕ್ಕೆ ತಿಂಡಿ, ಊಟ ಎಲ್ಲ ಯಾರು ರೆಡಿ ಮಾಡ್ತಾರೆ? ನಿಮ್ಮ ಅಂಗಡಿಯವ್ರನ್ನ ಹೇಳು ಮಧ್ಯಾಹ್ನದ ಹೊತ್ತು ಅಲ್ಲೇ ಊಟ ಕೊಡಿ ಅಂತವ. ನಾನು ಏನಂತ ಹಿಂಗೆ ಮಾಡೋಕ್ಕಾಗಲ್ವಂತೆ, ಮಧ್ಯಾಹ್ನದ ಹೊತ್ತು ಊಟ ಕೊಡಿ ಅಲ್ಲೇ ಅಂತವ. ಕೇಳಿಸ್ತಾ? ಅವ್ರೇನೋ ಕೊಡ್ತಾರೆ, ನಮ್ಮ ಮಧ್ಯಾಹ್ನ ಉಣ್ಣಕ್ಕಾಗಲ್ಲ, ಡೈಲಿ ಉಣ್ಣಕ್ಕಾಗಲ್ಲ ಹೋಟ್ಲಲ್ಲ, ಅವ್ನ ಮನೇಲಿ ಮಾಡ್ಕೊಂಬರಕ್ಕೆ ಹೇಳು. ಕೇಳಿಸ್ತಾ? ಇದ್ರೆ ಆಯ್ತದ ಕೆಲಸ. ಅದನ್ನ ಮೈಕೊಂಡು ನಾನು ಇನ್ನು 6:15 ಎದ್ದಿದ್ದೀನಿ. ಎಲ್ಲರವರೆಗೆ ಎದ್ದಿದ್ದೀನಿ. ಸುಮ್ಮನೆ ಇರಪ್ಪ, 6:15 ಎದ್ದಿದ್ದು ನಾನು. ಹೊತ್ನಂತ ಹೇಳ್ಬೇಕು, ಇಲ್ಲ ರಾತ್ರಿ ಏನೋ ತಿಂಡಿ ಮಾಡಿ ಇಟ್ಬಿಡು. ಕರೆಕ್ಟ್, ಇನ್ನು ಮುಂದೆ ರಾತ್ರಿ ಹೊತ್ತೇ ತಿಂಡಿ ಮಾಡಿರ್ತೀನಿ. ಆಮೇಲೆ ತಂಗ್ಲ ಪಂಗ್ಲ ಅಂತ ಅನ್ಬೇಡ, ರಾತ್ರಿ ಹೊತ್ತೇ ಮಾಡಿರ್ತೀನಿ. ಪಲಾವ್ ಎಲ್ಲ ರಾತ್ರಿ ಹೊತ್ತೇ ಮಾಡಿರ್ತೀನಿ, ಬೆಳಗ್ಗೆ ಹೊತ್ತು ತಿನ್ಕೊಂಡು ಹೋಗು. ಕೇಳಿಸ್ತಾ? ಮತ್ತೆ ಇನ್ನೊಂದು ಏನೋ ಕೇಳೋಣ ಅನ್ಕೊಂಡಿದ್ದೆ ಕಣಪ್ಪ, ಹೇಳೋಣ ಅಂತ ಅನ್ಕೊಂಡಿದ್ದೆ. ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಲ್ಲ, ಈಗ ಜಲ್ದಿ ಮಾಡಿದ್ರೆ ಆಯ್ತಲ್ಲ. ಚಪಾತಿ ಇದ್ದಾಯ್ತಾ? ನಾನು ಆಲೆ ಮಶ್ರೂಮ್ ಮೇಲೆ ಹಚ್ಚಿ ಹಾಕ್ತೆ. ನಾನು ಇಲ್ಲೋಡು ಚಪಾತಿ ಮಿದ್ದು ಹಾಕ್ತಿ, ಚಪಾತಿ ಸಿಕ್ಕಿದ್ದೆ. ಅಕ್ಕಿ ತೊಳ್ಕೊಂಬಂದಿದ್ದೀನಿ. ಆಮೇಲೆ ಏನು ಗೊತ್ತಾ, ಈ ಕುಕ್ಕರಲ್ಲಿ ಅನ್ನ ಮಾಡೋದಕ್ಕಿಂತ ಈ ತಪ್ಪಲಿ ಅನ್ನ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅನ್ನ ಸಕ್ಕತ್ತಾಗಿರುತ್ತೆ. ನೋಡಿ ಎಲ್ಲ ಹಚ್ಕೊಡ್ತೀನಿ ನಾನು, ಒಳಗೇ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಮಸಾಲೆಗೆ ಅಂತ ಅಂದಿದ್ದೆ. ಇಲ್ಲ ನಾನು ಇಲ್ಲೇ ಹಚ್ಕೊಡ್ತೀನಿ ಬಾ ಅಂತ ಕರ್ಕೊಂಬಂದ್ರು. ನೋಡಿರೆ ಅದೊಂದು ಮಶ್ರೂಮ್ ಕಟ್ ಮಾಡಿಬಿಟ್ಟು ಎಸ್ಕೇಪು. ಹಿಂಗೆ ಗಂಡಸ್ರುಗಳ ಬುದ್ಧಿ. ನಾನು ಕರೆಂಟ್ ಹೋಗುತ್ತೆ ಒಳಗಡೆ ಹಚ್ಕೊಂಬಿಟ್ಟು ಎಲ್ಲ ರುಬ್ಕೊಂಬಿಟ್ಟು ಬರ್ತೀನಿ ಫಸ್ಟ್ ಮಸಾಲೆ. ಅಂದರೆ ಇಲ್ಲ ಬಾ ಇಲ್ಲೇ
ಇಲ್ಲೇ ರೆಡಿ ಮಾಡ್ಕೊಡ್ತೀವಿ ಅಂತ ಕರ್ಕೊಂಬಂದು ಪುಣ್ಯಾತ್ಮ ಮಶ್ರೂಮ್ ಒಂದು ಕಟ್ ಮಾಡಿಬಿಟ್ಟು ಎಸ್ಕೇಪ್ ಆಗಿದ್ದಾರೆ ನೋಡಿ ಫ್ರೆಂಡ್ಸ್. ನಾನು ಚಪಾತಿ ಹಸಿಟ್ಟು ಒಲೆ ಮೇಲೆ ರೈಸಿಗಿಟ್ಟು ರೈಸ್ ಅಕ್ಕಿ ಹಾಕಿದ್ದೀನಿ. ಅವ್ರು ನಾಪತ್ತೆ ಬರೀ ಅದೊಂದು ಕಟ್ ಮಾಡ್ಬಿಟ್ಟು ನೀರೊಳಗೆ ಹಾಕಿ. ಫ್ರೆಂಡ್ಸ್, ಮಶ್ರೂಮ್ ಗ್ರೇವಿಗೆ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕಡಲೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಟ್ಟು ಬರ್ತೀನಿ ಇವಾಗ ರುಬ್ಕೊಂಡು. ಅನ್ನ ನೋಡಲ್ಲಿ ಇಕ್ಕೋಗಿದೆಯಾ ಎಲ್ಲ ಚೆಲ್ದೈತೆ. ಇದು ಮಾಡಿ ಅನ್ನ ಹಂಗೆ ಒಲೆ ಮೇಲೆ ಆಗಿರ್ಬೇಕಣ್ಣ, ಅದೇ ಉಪ್ತೈತೆ. ಇಟ್ಬಿಟ್ಟು ಹೋಗ್ಬಿಡು ಒಳಕ್ಕೆ. ಇಲ್ಲಿ ಬೆಂದೈತೆ ಏನು ನೋಡೋದು ಬಿಡ. ಈ ಖಾರ ರುಬ್ಕೊತಾ ಇದೆಯಾ ಬಸ್ಸೇನಾ? ನಾವು ಸಣ್ಣದ್ರಲ್ಲಿ ಗಂಜಿನ ಬಿಡ್ತಿರ್ತೀವಿ ಉಪ್ಪಾಯಿ ಕಣ್ಣಿ ಕುಡಿಯೋ. ಅವಾಗ ಯಾಕೆಂದ್ರೆ ಅನ್ನನೇ ಅಪರೂಪ ಮಾಡ್ತಿದ್ದೆ. ಫುಲ್ ನೀರು ಡ್ರೈ ಮಾಡ್ಬೇಕಾ? ಖಾರ ರುಬ್ಬಾಯ್ತಾ? ಜಲ್ದಿ ತಗೊಂಬ, ಟೈಮ್ ಆಯ್ತಾ ಅಲ್ಲೇ. ಗೊಂಬೆ ಆಡ್ಸ್ಕೊಂಡು ಕುಂತ್ಕೊಬೇಡ, ಅವಂತೂ ಕೆಲಸ ಇಲ್ಲ, ಆಡ್ತಾಳೆ. ಈರುಳ್ಳಿ ಎಲ್ಲ ಹಚ್ಕೊಟ್ಟಿದ್ದೀನಿ, ಮಶ್ರೂಮ್ ಕುಯ್ ಕೊಟ್ಟಿದ್ದೀನಿ. ಇನ್ನೇನು ಮಾಡ್ಬೇಕವ? ಹಿಂಗೆ ಒಲೆ ಮ್ಯಾಗ ಮಡಗಿದ್ದೀನಿ, ಹಿಂಗೆ ಒಲೆ ಮ್ಯಾಗ ಮಡಗಿದ್ದೀನಿ ಕಣಪ್ಪ ಅನ್ನವ. ಮಸಿ ಬಟ್ಟೆ ಬೇರೆ ಮುಚ್ಚು ಪ್ಲೇಟ್ ಮುಚ್ಚೋದ, ಬಾಯಿ ಮುಚ್ಚೋದಾಯ್ತು. ಇದೆಂತ ಕಿಕ್ಬಿಟ್ಟು ಬಾಣ್ಲಿಕ್ಕ ಸುಮ್ಮನೆ ಬಿಟ್ಕೊಂಬಂದ. ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ? ಈರುಳ್ಳಿ ಅಷ್ಟು ದಪ್ಪ ಹಚ್ಚಿದ್ದಲ್ಲಿ? ದಪ್ಪ ಅಲ್ಲ, ಕಟ್ ಮಾಡಿದ್ದೀನಿ. ಅದು ಬೇಯ್ತದ ಅಷ್ಟೈತ್ರಿ. ಎಣ್ಣೆಲ್ಲ ಚೆನ್ನಾಗಿ ಬೇಯಿಸ್ಬೇಕಲ್ಲ. ಈರುಳ್ಳಿ ಏನಾಯ್ತದೆ ಮಂಗ? ಮಂಡಿ
ಮಶ್ರೂಮು ನೋಡಿ ಒಗ್ಗರಣೆಲ್ಲೇ ಫ್ರೈ ಆಗೋ ಆಯ್ತು. ಇವಾಗ ರುಬ್ಕೊಂಬಂದಿರೋ ಮಸಾಲೆ ಹಾಕಿ ರುಚಿಗೆ ಉಪ್ಪು. ಮಸಿ ಬಟ್ಟೆ ಕೊಡಲಿ. ಚಪಾತಿ ಮಸಿ ಬಟ್ಟೆ ಒಳಗೆ ಬಂದ ನೀನು ಅರೆಸ್ಟ್ ಒಳಗೆ ಆಯ್ತದೆ. ನಾನು ಎಲ್ಲ ನೋಡಿ ಚಪಾತಿ ಅದು ನಾನಲ್ಲಿ ಎಷ್ಟು ಕೆಲಸ ಮಾಡಿ ಹುಷಾರು ಕೆಳಕ್ತಿದ್ದ ತಂದೆ. ಅದೇನೋ ಬೆಳಗ್ಗೆ ಎತ್ತಿದ ಮಗನ ಬೆಳ್ಕೊಂಡು ನಾಳೆ ಹೊತ್ಕೊಂಡು ಅಂತಾರಲ್ಲ ಹಂಗೆ ಚೆನ್ನಾಗಿ ಗರಿ ಹಾಕಿ ಆಗುತ್ತೆ ಹಿಂಗೆ ಆಗ್ತದೆ. ಚಿಕ್ಕದಾಗ ಅರ್ದಿದ್ದೀರಲ್ಲ ಆಯ್ತದ ಕೊಡಿ ಕೊಡಿ. ನನಗೊಂದು 4 ಬೇಯಿಸ್ಕೊತೀನಿ ಫಸ್ಟ್. ಹಂಚ್ಕಾಯ್ಬೇಕು ಹಂಗಿದ್ಮೇಲೆ ಹಿಂಗೆ ಇದ್ರಲ್ಲೇ ಹಿಂಗೆ ಎತ್ಕೊಂಡು ಹಾಕು. ಹಿಂಗೆ ಇದರಲ್ಲಿ ಹಂಗಲ್ಲ ಹಿಂಗೆ ಹಂಗಲ್ಲ ಅದು ಸೌಟಲ್ಲಿ ಸೋಟಲ್ಲಿ ಹಿಂಗೆ ಹಂಗೆ ಹಾಕೋದು. ಆಯ್ತು ಮೇಡಮ್ ಅದು ಹೆಂಗೆ ಅಂತ ಯಾವತ್ತು ನೀವು ಕಲ್ತ್ಕೊಳ್ಳೋದು ಅಲ್ಲಿ ಅಡುಗೆ ಮಾಡೋ ದಿನ ಆಯ್ತಲ್ಲ. ಈಗ ನೋಡಿ 100 ಟೆಂಪ್ರೇಚರ್ ಕೊಟ್ಬಿಟ್ಟು ಹೆಂಗೆ ಬೇಸಾಗ್ತಿಲ್ಲ ಈಗ. ನಾನು ಏನೋ ಕೈ ತಗೊಂಡ್ಬಂದಿಲ್ಲ. ಹೇಳಿ ಮತ್ತೆ ಪಟಾಪಟ್. ನಾವು ಅದು ಪ್ರೆಗ್ನೆನ್ಸಿ ವಿಡಿಯೋ ಹಾಕಿದ್ವಲ್ಲ ಅವತ್ತು ನೀನು ಎಕ್ಸೈಟ್ಮೆಂಟಲ್ಲಿ ನನ್ನನ್ನು ಎತ್ಕೊಂಡೆ. ಏನಾಯ್ತು? ಎತ್ಕೊಂಡು ಮುತ್ಕೊಟ್ಟಿದ್ದೆ. ಅದನ್ನೇ ಅಪ್ಲೋಡ್ ಮಾಡಿಬಿಟ್ಟಿದ್ದೆ ನಾನು ವಿಡಿಯೋದಲ್ಲಿ. ಹೀರೋ ಅಲ್ಲಿ ಸೌಂಡ್ ಕೇಳಿಸಲ್ಲ ಅದನ್ನೇ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಕೆಲವರು ಅಂತಿದಾರಂತೆ ಅಯ್ಯೋ ಏನೋ ಹಿಂಗೆ ಎತ್ಕೊಂಡು ಮುತ್ಕೊಡ್ಕೊಂಡು ಎಲ್ಲ ವಿಡಿಯೋಗೆ ಹಾಕೋಳೆ ಹಂಗಲ್ಲ ಎತ್ಕೊತೀನಲ್ಲ ಅಂತ ಅಂದ್ಬಿಟ್ಟು ಆಡ್ಕೊಳ್ತಾ ಇದ್ದಾರಂತೆ ಜನಗಳು. ಏನು ಹೇಳ್ತೀನಿ ಅವ್ರನ್ನ ಎತ್ಕೊಂಡಿಲ್ಲ ಅಂತ ಇದೆ ಯಾರು ಹಂಗೆ ಅಂತಿದಾರಂತೆ. ನಮ್ಮೂರಲ್ಲೆಲ್ಲ ಏನು ಎತ್ಕೊಂಡು ಮುತ್ಕೊಡ್ಕೊಂಡು ಎಲ್ಲ ವಿಡಿಯೋದಲ್ಲಿ ಹಾಕ್ಬಿಟ್ಟಾನೆ ಅಂತೆಲ್ಲ ಊರೊಳಗೆಲ್ಲ ಬರೀ ಅದೇ ಸುದ್ದಿ ಅಂತ ಅದನ್ನೇ ಮಾತಾಡ್ತಿದ್ದಾರಂತೆ. ಜನಗಳು ಹೆಂಗಿರೋ ಹಂಗಮ್ಮ ಏನ ಬೇರೆ ಎತ್ಕೊಳ್ಕೋಯ್ದಂತ ನನ್ನ ಹೆಂಡ್ತಿನ ಸಂತೋಷಕ್ಕೆ ಎತ್ಕೊಂಡ್ರೆ ಹಂಗಂತ ಮಾತಾಡ್ತಿದ್ದಾರಂತೆ. ನೆನ್ನೆ ಯಾರೋ ಮಾತಾಡ್ತಾರೆ. ನೀವು ಮಾತಾಡೋದಕ್ಕೆಲ್ಲ ತಲೆ ಕೊಡು. ನಾವೇನೋ ಏನು ಎಕ್ಸೈಟ್ಮೆಂಟ್ ನನ್ನ ಗಂಡನಿಗೆ ಫುಲ್ ಎಕ್ಸೈಟ್ಮೆಂಟ್ ಆಗಿ ನಂಗೆ ಕ್ಯಾಮ್ರಾ ಕಾಣಿಸ್ತಿಲ್ಲ ಸೈಡಿಗೆ ಬನ್ನಿ. ಎಕ್ಸೈಟ್ಮೆಂಟಲ್ಲಿ ನೀನು ಎತ್ಕೊಂಡ್ಬಿಟ್ಟೆ ಅದು ನೋಡಿ ಇಡೀ ಊರಲ್ಲೆಲ್ಲ ಪಬ್ಲಿಕ್ ಆಗ್ಬಿಟ್ಟೈತೆ. ಫೋನಲ್ಲೆಲ್ಲ ಎತ್ಕೊಂಡು ಮುಟ್ಕೊಡ್ಕೊಂಡು ಎಲ್ಲ ವಿಡಿಯೋ ಫೋನಿಗೆ ಹಾಕ್ಬಿಟ್ಟಾರೆ ಅಂತ ಎಲ್ಲ ಪ್ರತಿಯೊಬ್ಬರು ಮಾತಾಡೋರೆ ಅಂತ. ನಮ್ಮ ಇಡೀ ಊರಿಗೆ ಪಬ್ಲಿಕ್ ಆಗ್ಬಿಟ್ಟೈತೆ. ಅದು ಎಲ್ಲರೂ ಪ್ರತಿಯೊಬ್ಬರಿಗೂ ವಿಡಿಯೋ ಹೋಗ್ಬಿಟ್ಟೈತೆ ಫ್ರೆಂಡ್ಸ್. ಎಲ್ಲ ಹಂಗೆ ಮಾತಾಡ್ತಾರಂತೆ. ನನಗಂತೂ ನಾಚಿಕೆ ಆಗೋಗ್ಬಿಟ್ಟೈತಲ್ಲ ನಿಜವಾಗ್ಲೂ ಎಲ್ಲ ಹಿಂಗೆ ಮಾತಾಡ್ತಾರೆ ಅಂತಾರಲ್ಲ ಅದಕ್ಕೆ ಫುಲ್ ನನಗಂತೂ ನಾಚಿಕೆ ಆಗೋಗ್ಬಿಟ್ಟೈತಲ್ಲ ಹಿಂಗೆ ಮಾತಾಡ್ತಾರೆ ಅಂತ. ನೋಡಿ ನಾನು ಬೆಳಗಿಂದ ಚಪಾತಿ ಬೇಯಿಸಿರೋದು ಚೂರು ಹಾಕಿ ಅಯ್ಯೋ ನೋಡಿ ಸಾಕು ಬೇಕಾರೆ ಆಗ್ತದೆ.
ಏಯ್ ಹಾಲು ತಿನ್ಕೊಂಡು ಅಲ್ಲಿ ಮೇಯ ಅಂತವಳಲ್ಲ. ಮಶ್ರೂಮ್ ಗ್ರೇವಿ ಚಪಾತಿ ಚೆನ್ನಾಗಿ ಬಂದಿದೆ. ಚಿಕನ್ ಮಸಾಲ ಬಂದಂಗೆ ಬಂದಿದೆ. ಗಾಡ ತಡಕಾಯ್ತಲ್ಲ. ಅವಳಿಗೆ ಚಪಾತಿ ಫೇವ್ರೇಟ್. ಅವಳಿಗೆ ಗೊಂಬೆ ಚಪಾತಿ ಫೇವ್ರೇಟ್ ಅದು ನಿಂಗೆ. ಫೇವ್ರೇಟೂನು ಚಪಾತಿ ಫೇವ್ರೇಟು ನಿಂಗೆ. ಅಲ್ಲ ಒಲೆ ಮುಂದೆ ಕುಂತ್ಕೊಂಡು ಬೇಯಿಸಿ ಅವಳಿಗೆ ಸಪ್ರೇಟಾಗಿ ಅವಳಿಗೊಂದು ಚಪಾತಿ ಬೇಯಿಸ್ಬೇಕು. ಒಲೆ ಮುಂದೆ ಕುಂತ್ಕೊಂಡು ಬೇಯಿಸಿ ಗೊತ್ತಾಗೋದು. ನೋಡಲ್ಲಿ ಹೆಂಗೆ ತಿನ್ನತ್ತಾಳ ಸಕ್ಕತ್ತಾಯ್ತು ಮಾತ್ರ ಮಶ್ರೂಮ್ ಸೂಪರ್. ಹಿಂಗೆ ಅಂತಾರಲ್ಲ ಹಂಗನ್ನು ಹಂಗನ್ನು ಇವ್ರು ಅಂತಾರಲ್ಲ ಬೊಂಬಾಟ್ ಭೋಜನದಲ್ಲಿ. ಬೊಂಬಾಟ್ ಭೋಜನ ಆಗ್ಬಿಟ್ಟಿಗೆ ಹಂಗಲ್ಲ ಹೆಂಗಂತಾರೆ ಇಲ್ಲಿ ಸಕ್ಕರೆ ಬಂದಿದೆ.